ಹೇಳು ಸರ್. ನಮಸ್ಕಾರ ಸರ್, ಎಲ್ಲಿದ್ದೀರಾ? ಎಲ್ಲ ಇದೀನಿ, ಹೇಳು. ವರದನಾಯಕ ಈಗ ತಾನೇ ಸ್ಟೇಷನ್ಗೆ ಫೋನ್ ಮಾಡಿದ್ರು ಸರ್. ಏನು ಏನಂತೆ? ನೆಕ್ಸ್ಟ್ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರೋ ದೊಡ್ಡ ವ್ಯಕ್ತಿನೇ ಕೊಲ್ತಾರಂತೆ ಸರ್. ದೊಡ್ಡ ವ್ಯಕ್ತಿ ಅಂದ್ರೆ ನೀವೆಲ್ವಾ ಸರ್? ಫೋನ್ ಇಡೋ. ಹೆದರ್ಕೊಂಬಿಟ್ಟ. ಈ ನನ್ನ ಮಗನ ನನ್ನ ಹೆದರ್ಸೋಕ್ ಶುರು ಮಾಡಿದಾನೆ. ಎಲ್ಲೋ ನಿಮ್ಮ ಅಣ್ಣ? ಹೇಳೋ. ಸಾಯ್ಬೇಕಾಗಿದ್ದವನ್ನ ಕಾಪಾಡಿ ನಮ್ ಸಾವಿಗೆ ಮುಹೂರ್ತ ಫಿಕ್ಸ್ ಮಾಡ್ತಿದ್ದೀರಲ್ಲ, ಎಲ್ಲೋ ಅವನ? ವರದ ನಾಯಕ ಅಂದ್ರೆ ನಿಮ್ ಸಾವು ಕಣ್ರ. ಅದೇ ನಿಮ್ಮನ್ನು ಹುಡ್ಕೊಂಬರತ್ತೆ. ನನ್ ಮಗನೇ, ನಿಮಗೆ ಎಷ್ಟು ಧೈರ್ಯ ಕಂಡ್ರು? ನಮಗೆ ವರದ ನಾಯಕನ ಹಿಡಿಬೇಕು ಅಂದ್ರೆ ಇವನು ಬದುಕಿರ್ಬೇಕು. ಪೊರ್ಕಿ ತರ ಮಾತಾಡ್ತಾ ನನ್ ಮಗ. ನಾವೇನು ಕಿತ್ಕೊಳಕ್ಕಾಗಲ್ಲ ಇವನ ಹತ್ರ. ಇವನು ಬಾಯಿ ಹೇಗ್ ಬಿಡಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ತಾಲಿ ಕೆಳಗ ಕಟ್ರ ಇವನ. ಮುಹೂರ್ತಕ್ಕೆ ಟೈಮ್ ಆಗ್ತಿದೆ, ಬೇಗ ಬನ್ನಿ. ಡ್ಯಾಡ್, ಏನಮ್ಮ? ಡ್ಯಾಡಿ, ಗಂಡಿನ ಕಡೆಯವ್ರು ಬಂದ್ರಾ? ಎಲ್ಲ ರೆಡಿನಾ? ಎಲ್ಲ ರೆಡಿನಮ್ಮ. ಗಂಡಿನ ಕಡೆಯವ್ರು ಇನ್ನೇನ್ ಬಂದ್ಬಿಡ್ತಾರೆ. ನೀನ್ ಹೋಗಿ ರೆಡಿ ಆಗು. I'll be there in 2 minutes. ಲೇ ಸೀತಾ, ಬೇಗ ಮಾಡೋ. Pick up. Come on, hurry. ಹಲೋ ಅಂಕಲ್, ಹರಿ ಎಲ್ಲಿ? ಫೋನ್ ರಿಂಗ್ ಆಗ್ತಿದೆ, ರಿಸೀವ್ ಮಾಡ್ತಿಲ್ಲ. ನೀನ್ ಏನು ಟೆನ್ಷನ್ ಮಾಡ್ಕೋಬೇಡಮ್ಮ. ಎಲ್ಲ ಪ್ಲಾನ್ ಪ್ರಕಾರನೇ ನಡೀತಾ ಇದೆ. ಹರಿ ಹೇಳಿದ ಟೈಮ್ಗೆ ಖಂಡಿತ ಬಂದೇ ಬರ್ತಾನೆ. ಓಕೆ ಅಂಕಲ್. ಸೂರ್ಯ ಇನ್ನು ಜೀವಂತವಾಗಿ ಅವನೇ. ಸಿರಿಯಲ್ಲಿ ಭವಾ, ಮಾಯ ಆಗ್ತೀನಿ. ಸಿರಿ ಓಡಾಬಿಟ್ಲ. ಸರ್ ನಮಸ್ಕಾರ ಸರ್. ಸರ್, ವರದನಾಯಕನ ಹಿಡಿಯೋಕೆ ಒಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ ಸರ್. ಏನ್ ಚಾನ್ಸು? ನಿಮಗೆ ಆ ಜೀವಿ ಪ್ರಕಾಶ್ ಮಗಳು ಗೊತ್ತಾ ಸರ್? ಶಿರೀಷ ತಾನೆ? ಹಾ ಗೊತ್ತು. ಅವಳು ವರದನಾಯಕನ ತಮ್ಮನ್ನ ಲವ್ ಮಾಡ್ತಿದ್ದಾಳೆ ಸರ್. ಅಲ್ದೇ ಈ ವಿಷಯ ಅವ್ರ ಅಪ್ಪಂಗ್ ಗೊತ್ತಾಗ್ಬಿಟ್ಟು ಅವಳಿಗೆ ಫೋರ್ಸಬಲ್ ಆಗಿ ಬೇರೆ ಮದುವೆ ಮಾಡಕ್ ಟ್ರೈ ಮಾಡ್ತಿದ್ದಾರೆ. ಈಗ ವರದನಾಯಕ ಅಲ್ಲಿ ಹೋಗಿ ಆ ಹುಡುಗಿನ ಕಿಡ್ನಾಪ್ ಮಾಡ್ತಾನೆ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ ಸರ್. ನೀವು ತಕ್ಷಣ ಅಲ್ಲಿ ಹೋಗಿ ಸರ್. ನಾನು ನಮ್ಮ ಬ್ಯಾಚ್ ಕರ್ಕೊಂಡ್ಬಿಡ್ತೀನಿ. ಹಲೋ, ಮದುವೆ ಮನೆಯಿಂದ ನಿಮ್ಮ ಮಗಳು ಹೇಗೆ ಹೋಗಿದ್ಲೋ ಹಾಗೆ ಕರ್ಕೊಂಬಂದ್ಬಿಟ್ಟಿದ್ದೀನಿ. ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಳ್ಳೋ ಉದ್ದೇಶ ನನಗಿಲ್ಲ. ನನ್ನ ಗುರಿನ ಮುಟ್ಟೋದಕ್ಕೆ ನಿಮ್ಮ ಮಗಳು ಸಹಾಯ ಮಾಡಿದಾಳಷ್ಟೇ. ಸಿರಿ, ನೀ ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹರಿ, ಪ್ರೀತಿ ಅನ್ನೋದು ಸುಖದಲ್ಲಿ ಮಾತ್ರ ಅಲ್ಲ, ಕಷ್ಟದಲ್ಲಿದ್ದಾಗ್ಲೂ ಜೊತೆ ಇದ್ರೆ ಆ ಪ್ರೀತಿಗೊಂದು ಅರ್ಥ. ನೀನ್ ಹೊರಡು. ಬರ್ತೀನಿ ಸರ್. ಅಯ್ಯಯ್ಯೋ ಬ್ರದರು, ಥ್ಯಾಂಕ್ಸ್ ಬ್ರದರು. ಇನ್ನೊಬ್ರಿಗೆ ಸಹಾಯ ಮಾಡ್ಬೇಕಾಗ್ಬೋದು. ಹೋಗಿ ಹೋಗಿ. ಮುಚ್ಚಲ ಬಾಯಿ ಕಂಡಿದ್ದೀನಿ.
ಮದುವೆ ಮನೆಯಿಂದ ಓಡ್ ಹೋಗಿರೋ ಹುಡುಗಿನ ನಿನ್ನ ಗುರಿ ಸಲುವಾಗಿ ನಿನ್ನ ಪ್ರೀತಿನೇ ತ್ಯಾಗ ಮಾಡಿ ನಮ್ಮ ಕುಟುಂಬದ ಮರ್ಯಾದೆ ಕಾಪಾಡಿದ ದೊಡ್ಡತನಕ್ಕೆ ಶರಣು ಕಣಯ್ಯ. ಬಾವ, ಈ ಹುಡುಗನ ಜಾಗದಲ್ಲಿ ಒಂದು ವೇಳೆ ಈ ನನ್ನ ಮಗನೇ ಇದ್ದಿದ್ರೆ ಖಂಡಿತ ಸಿರಿನ ವಾಪಸ್ ಕಟ್ಕೊಂಡು ಬರ್ತಾ ಇರಲಿಲ್ಲ. ಬಂಗಾರ ಬಾವ, ಒಪ್ಕೋ ಬಾವ. ರೀ, ನನಗ್ ತಿಳ್ದಂಗೆ ನಮ್ ಹುಡ್ಗಿಗೆ ಇವನ್ಗಿಂತ ಒಳ್ಳೆ ಹುಡ್ಗ ಸಿಕ್ಕಕ್ ಸಾಧ್ಯ ಇಲ್ಲ. ದಯವಿಟ್ಟು ಇವರಿಬ್ರು ಪ್ರೀತಿನ ಒಪ್ಕೊಳ್ರಿ. ನಿನ್ನ ಗುರಿ ಏನು ಅಂತ ನನಗೆ ಗೊತ್ತಿಲ್ಲ, ಆದರೆ ನಿನ್ನ ಗುರಿ ಸಾಧನೆಗೆ ನಮ್ಮೆಲ್ಲರೂ ಆಶೀರ್ವಾದನೂ ಇದೆ. ಹೋಗು, ಧೈರ್ಯವಾಗಿ ಸಾಧಿಸು. ನೀನು ವಾಪಸ್ ಬರೋವರೆಗೂ ನನ್ನ ಮಗಳು ನಿನಗೋಸ್ಕರ ಕಾಯ್ತಾ ಇರ್ತಾಳೆ. ಗೋವಿಂದ. ಧೈರ್ಯವಾಗಿ ಹೋಗು. DIG ಸರ್ ಎಷ್ಟೊತ್ತಿಗೆ ಬರ್ತಾರೆ? ಈ ಪೊಲೀಸ್ನವ್ರು ಮಾಡೋದೆಲ್ಲ ಸ್ವಲ್ಪ ಓವರ್ ಆಯ್ತು. ನಾವು ಬಂದು ಅರ್ಧ ಗಂಟೆ ಆದ್ರೂ ಇನ್ನೂ ಬಂದಿಲ್ಲ. ಕಾಲ್ಯುಲೇಟರ್ ಬಂದ್ರೆ ಏನ್ ಮಾಡ್ತಾನೆ? ಆ ವರ್ಧನ 6 ತಿಂಗಳ ಹಿಡಿತೀನಿ ಅಂತ ಬಿಲ್ಡಪ್ ಕೊಡ್ತಾನೆ. 6 ತಿಂಗಳಲ್ಲ, 6 ವರ್ಷ ಆದ್ರೂ ಹಿಡಿಯಲ್ಲ. ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಿ ಕೊನೆ ಕೇಸ್ ಫೈಲ್ ಕ್ಲೋಸ್ ಮಾಡ್ತಾರೆ. ಇವರೆಲ್ಲ ಒಳೊಳಗೆ ಒಂದೇನೆ. ಈ ಮುಂಚೆ DIGನ ಸಾಯಿಸಿದ್ರು, ನಮ್ಮನ್ನು ಸಾಯಿಸ್ತಾರೆ ಅನ್ನೋ ಭಯ ಇರುತ್ತಲ್ವಾ? ಹಲೋ, ಎಕ್ಸಾಕ್ಟ್ಲಿ. ಅದಕ್ಕೋಸ್ಕರನೇ ಪ್ರೆಸ್ ಮೀಟ್ ಬರೋದಕ್ಕೆ ಭಯ ಪಡ್ತಾ ಇರ್ಬೇಕು. ಎಲ್ಲ ರೆಡಿನಾ? DIG ಅವ್ರು ಬಂದ್ರ? ಅದನ್ನ ಬಿಡಿ, ನಿಮಗೆ ಟಿಫನ್ನು ಟೀ ಕಾಫಿ ಎಲ್ಲ ಬರುತ್ತೆ, ತಗೊಂಡು ಆರಾಮಾಗಿರಿ. ಅವ್ರು ಹೇಳೋದು ನೀವು ಬರೆಯೋದು ಏನೂ ಇರಲ್ಲ. ಏನ್ ಸರ್ ಈಗ ಮಾತಾಡ್ತಾ ಇದ್ದೀರಾ? ವರ್ಧನ ವಿಷಯದಲ್ಲಿ ಏನ್ ಆಕ್ಷನ್ ತಗೊಂಡಿದ್ದೀರಾ ಅಂತ ಜನಗಳಿಗೆ ತಿಳಿಸ್ಬೇಕೋ ಬೇಡವೋ? ಸುಮ್ಮನೆ ಇರ್ರಿ. ಆ ವರ್ಧನಾಯ್ಕನ್ ಕೇಸಲ್ಲಿ ಯಾರು ಏನು ಕಿತ್ಕೊಳಕ್ಕಾಗಲ್ಲ. ರಾವ್ ಅವರೇ, ಸರ್, ಇದು ಇಂಪಾರ್ಟೆಂಟ್ ಫೈಲು. ಸಾಹೇಬ್ರು ಬಂದ ತಕ್ಷಣ ಕೊಡಿ. ನೀವೇನ್ ಸರ್ ಅವರು ಸಿಲೆಕ್ಟ್ ಹೊಡಿತಾ ಇದ್ದೀರಾ? ರೇ, ಅವರೇ ಹೊಸ್ತಾ ಬಂದಿರೋ DIG. ಫ್ರೆಂಡ್ಸ್ ಪ್ಲೀಸ್, ಇಲ್ಲಿವರೆಗೂ ನಡೆದಂತ ಡಿಸ್ಕಷನ್ ಅಲ್ಲಿ ಎಷ್ಟೋ ಕ್ವೆಶ್ಚನ್ಗೆ ಆನ್ಸರ್ ಸಿಕ್ಕಿದೆ, ಎಷ್ಟೋ ಆನ್ಸರ್ಗಳಿಂದ ಕ್ವೆಶ್ಚನ್ ರೈಸ್ ಆಗಿದೆ. ಎನಿ ಮೋರ್ ಕ್ವೆಶ್ಚನ್ಸ್? ಚಾರ್ಜ್ ತಗೊಂಡ್ಮೇಲೆ ನಿಮ್ ಮೊದಲನೇ ಸ್ಟೆಪ್ ಏನು? ರೆಸಿಗ್ನೇಷನ್. ಜಾಯ್ನ್ ಆದ ದಿನಾನೇ ರೆಸಿಗ್ನೇಷನಾ? ಇವಾಗಲ್ಲ, ಈ ಕ್ಷಣದಿಂದ 24 ಗಂಟೆ ಒಳಗೆ ವರದನಾಯ್ಕನ ನಾನು ಅರೆಸ್ಟ್ ಮಾಡದೆ ಹೋದ್ರೆ ಅವಾಗ ಈ ಲೆಟರ್ ಅಲ್ಲಿವರೆಗೂ ನಿಮ್ಮ ಹತ್ರ ಇರಲಿ. ಸೊ ಪ್ರೆಸ್, ಲೆಟ್ಸ್ ಕಾಲ್ ಇಟ್ ಎ ಡೇ. ರಘುರಾಮ್ ಯಾರು ಕಿತ್ತಾಕ್ದೇ ಇರೋದನ್ನ ಇವನೇನ್ ಕಿತ್ತಾಕ್ತಾನೆ ಅಂತ ಯೋಚಿಸ್ತಾ ಇದ್ದೀರಾ? ಜಸ್ಟ್ ವೇಟ್ ಅಂಡ್ ಸಿ.